ಏನ್ ಲಲಿತ ಅಜ್ಜಿ, ನಿಮ್ಮ ಕುಟ್ಟಿ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅದೇನು ಏನು ಮಾತಾಡು? ಅಜ್ಜಿ, ಮತ್ತೆ ಅವರು ನನ್ನ ಜೊತೆ ಯಾಕೋ ಮಾತಾಡ್ತೇನೆ ಇಲ್ಲ ಕಣಜ್ಜಿ. ನನ್ನ ಕಂಡ್ರು ಸಾಕು ಅತ್ಲು ಮಕ್ಕ ಇತ್ಲು ಮಕ್ಕ ಹಾಕೋಯ್ತವ್ರೆ. ಏನು ಸಮಾಚಾರ ಅಂತಾನೆ ಗೊತ್ತಾಯ್ತಲ್ಲ ಕಣಜ್ಜಿ. ಮಾತಾಡು ಅಂದ್ರೆ ಹಂಗೆ ಹೆಂಗೆ ಮಾತಾಡೋನು? ಹೋಗಲ್ ಪಟೇಲ ಪುಂತಾಗ ನ್ಯಾಯ ಕೊಟ್ಟಿ ನೀನು. ಅಷ್ಟೆಲ್ಲ ರಗಳೆ ರಾಮಾಯಣ ಮಾಡಿದಿ, ಅದಕ್ಕೆ ಕಾಪತ್ಕೊಂಡು ಸುಮ್ಮನವನೇ. ಸುಮ್ಮನಿರು, ನಾಲ್ಕು ದಿವಸ ಕಳೀಲಿ, ಎಲ್ಲ ಸರಿ ಆಯ್ತದೆ. ಅಜ್ಜಿ, ನಿಜವಾಗ್ಲೂ ಅವ್ರು ಕೊಟ್ಟು ಮಾತಾಡಲಿಲ್ಲ ಅಂದ್ರೆ ನನಗೆ ಏನೋ ಕಳ್ಕೊಂಡಂಗೆ ಆಯ್ತದೆ. ನನ್ನ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮ ಪಡಕ್ಕೆ ಹೇಳಿದ್ರು ಅವ್ರಿಗೆ ನನ್ನ ಮೇಲೆ ಕರುಣೆನೇ ಬರ್ತಾಯಿಲ್ಲ. ನಂಗೆ ಭಾಳ ಬೇಜಾರಾಯ್ತದೆ ಕನ್ಯಾಜಿ. ಅಲ್ಲ, ಇವತ್ತು ಬೇಜಾರಾಗಳು ಅವತ್ತಿಗೆ ಏನಿತ್ತಿಲ್ವಾ? ಅವ್ನಿಗೆ ಎಷ್ಟು ಬೇಜಾರಾಗಿದ್ದು? ಹೋಗಿ ಪಟೇಲಪ್ಪನ ಕೈಲಿ ನ್ಯಾಯ ಕೊಟ್ಟು 3 ದಿವಸ ಇರ್ದಂಗೆ ಫೋನ್ ಮಾಡ್ತಿದ್ದಿ. ಈಗ ಅವನಿಗೆ ಬೇಜಾರಾಯ್ಕಿಲ್ವಾ? ನಿನಗೆ ಮಾತ್ರ ಬೇಜಾರಾಯ್ತದೆ, ಅವ್ನಿಗೆ ಆಯ್ಕಿಲ್ವಾ ಹೇಳು? ಅವನಿಗೂ ಬೇಜಾರಾಯ್ತದೆ ಕಣವ, ಬೇಜಾರಾಯ್ತದೆ, ಅರ್ಥ ಮಾಡ್ಕೋಬೇಕು. ಓಹೋ, ಏನು ಕರ್ಕೊ ಹೋಗಿದ್ದ ಅವಳನ್ನ ಸುತ್ಕೊಬರಕ್ಕೆ ಬಳಸ್ಕೊಬರಕ್ಕೆ. ನೋಡಿದ್ಲಲ್ಲ ಮೀನಾಕ್ಷಿ ಕರ್ಕೊಂಡು ತಿರ್ತಾ ಇದ್ನಲ್ಲ, ಇವಳು ನೋಡಿ ಸಹಿಸೋಕ್ಕಾಗ್ದಾನೆ. ಹೋಗಿ ಪಟೇಲಪ್ಪಂಗೆ ನ್ಯಾಯ ಕೊಟ್ಟಿದ್ಲು. ಹೋಗಿ ಬಾಯಿ ಮುಚ್ಕೊಂಡು ಬೆಳಗ್ಗೆನೆ ತರಗಿಲ್ಲ ಕೆಡಿಸ್ಬೇಡ. ನನಗೆ ಹೇಳ್ತೇನೆ ಒಳ್ಳೆ ರೀತಿಲಿ ಸುಮ್ಮನೆ ಇದ್ಬಿಟ್ಟು ಸರಿ. ನಿನ್ನ ಯಾರು ಅವನ ಮಾತಾಡ್ಕೊಂಡು ಒಳ್ಳೇದು ಮಾಡ್ಕೊಬೇಡ ಅಂತ ಯಾರು ಹೇಳಿದಾರಲ್ಲ ನಿನಗೆ? ಹೇಳ್ಕೊಟ್ಟಿದ್ದಾರೆ ಯಾರಿಗೆ? ಒಳ್ಳೆ ದಡ್ಡಿ ಹಂಗೆ ಆಡ್ತೀಯಲ್ಲ ನೀನು, ಒಳ್ಳೆ ಬುದ್ಧಿಲ್ದಾಟ ಆಡ್ತೀಯಲ್ಲ. ನಾನೇನು ಮಾಡಾನೆ? ನಾನೇನಂತ ಹೇಳಕ್ಕೆ ಹೋಗಾನೆ? ಅಜ್ಜಿ, ನೀವು ಹೇಳಿದ್ರು ಕೇಳ್ತಾರೆ. ನನ್ನ ಕಡೆ ಊಟ ನಿಕ್ಕೋಸ್ಕರ ಊಟ ಮಾಡೋಕ್ಕಿಲ್ಲ. ನನ್ನ ಜೊತೆ ತಿರುಗಿ ನನ್ನ ಕಡೆ ತಿರುಗು ಮಾತಾಡೋಕ್ಕೂ ಇಲ್ಲ ಕಣಜ್ಜಿ. ನನಗೆ ಬೇಜಾರಾಯ್ತದೆ. ನಿಮ್ದು ಅಮ್ಮ ಅಂತೀನಿ, ನಿಮ್ಮ ಕಾಲು ಕಟ್ಕೊತೀನಿ. ಹೇಳಜ್ಜಿ, ಇದೊಂದು ಸತಿ ಸಂಸ್ಲೀನಿ ಯಾವತ್ತೂ ಹಿಂಗೆ ಆಡಕ್ಕಿಲ್ಲ ನಾನು. ನಾಯ್ಬಾಲ ಯಾವತ್ತಿದ್ರು ಡೊಂಕಿ ಯಾಕನ ಹಾಕು. ನೀನು ಬುದ್ಧಿ ಕಲ್ತಿರೋ ಬುದ್ಧಿ ನೀನು ಬಿಡಕ್ಕೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬುದ್ಧಿ ನನಗೇನು ಗೊತ್ತಿಲ್ವಾ? ಎಲ್ಲ ಚೆನ್ನಾಗಿ ಗೊತ್ತು ಕಣ. ಮುಚ್ಚು ಬಾಯ. ಅಲ್ಲ, ಯಾರಿಗೋ ಹೇಳಂಗೆ ಹೇಳಕ್ಕೆ ಬರಬೇಡ ನೀನು. ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕಂದಾರು. ನೀನೇ ಸರಿಯಾ ಬುದ್ಧಿ ಕಲ್ತಿರೋಳು ನೀನು? ಮಾನ ಮರ್ಬೋದಿಲ್ದೋದೊಳೆ. ನೀನೇ ಸರಿಯಾ ನೀನು? ಅಲ್ಲ, ಏನು ಅಂತಿದ್ರಂತಂಗೆ ಆಯಿತು ಕತೆ. ಬೆಳಗ್ಗೆ ನನಗೆ ತಲೆಗಿರ ಕೆಡಿಸ್ಬಿಡಕನವ. ಅದು ನಿನಗೆ ಗೊತ್ತಿರಬೇಕು, ನಿನ್ನ ಗಂಡನ ಹೆಂಗೆ ಮಾತಾಡ್ಸ್ಬೇಕು ಮುಟ್ಟಬೇಕು ಅಂತವ. ನಾನೇನು ಮಾಡಾನೆ? ನಾನು ಬದುಕನೆ ಬೆಳೆದೊತ್ತಾಗ ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು. ಅವ್ರು ಮಾತಾಡಲಿಲ್ಲ ಅಂದ್ರೆ ನನಗೆ ಹೆಂಗಾಯ್ತದೆ ಗೊತ್ತಾ? ಸಾಯ್ತೀಯ ಅದೇ ಯಾರು ಸಾಯಿಸ್ಕಿಸ್ಬಿಡ್ತೀಯ ಅಷ್ಟೇ. ಯಾರು ಹೇಳಿ ಕೇಳಿ ಸತ್ತಾರ ಹೇಳು. ಸುಮ್ಮನೆ ಬೆಳಗ್ಗೆನೆ ಹುಚ್ಚಿಡ್ಸ್ಬೇಡ, ಹೊಂಟೋಗು ಸುಮ್ಮನೆ. ಒಳ್ಳೆ ಮಾತಲ್ಲಿ ಹೇಳ್ತಾನೆ ಕೇಳು. ನೀವೇನಾರು ಹೇಳಿ ಅಜ್ಜಿ, ನಿಮ್ದು ಅಮ್ಮಯ್ಯ ಅಂತೀನಿ. ಅಜ್ಜಿ, ನಿಮ್ಮ ಕಾಲ್ಗಾರ ಬೀಳ್ತೀನಿ, ಮಾತಾಡೋಕೆ ಕೇಳಜ್ಜಿ. ನಿಮ್ದು ಅಮ್ಮ ಯಾಕಂದ್ರೆ ಜೋರ್ಕೊಟ್ಟು ಮಾತಾಡಲಿಲ್ಲ ಅಂದ್ರೆ ನನಗೆ ಏನೋ ಕಳ್ಕೊಂಡಂಗೆ ಆಯ್ತದೆ. ನಿಮ್ದೇನದೇ ಇರಕ್ಕಿಲ್ಲ ಕಣಜ್ಜಿ ನನಗೆ. ನಾನೇನು ಹೇಳದೆ? ಹೋಗು, ನಾನು ಏನು ಹೇಳೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ ಕಣ. ನಿನ್ನ ಗಂಡನ ಮಾತಾಡ್ಸಕ್ಕೆ ನಿನಗೆ ನಾನು ಹೇಳ್ಕೊಡ್ಬೇಕಾ? ಹೆಂಗೆ ಎಲ್ಲ ಬೇರೆ ಮನೆಯಾಗ ಕೆಲಸ ಎಲ್ಲ ಗೊತ್ತು ನಿನಗೆ, ಅದು ಗೊತ್ತಿಲ್ವಾ? ಪಟೇಲಪ್ಪನ ಗಂಟೆ ನ್ಯಾಯ ಕೊಡೋದು ಗೊತ್ತು, ತಟ್ಕಲು ಗೊತ್ತು. ಅಲ್ಲಕಲ್ಲೇ ಬೆಣ್ಣುಂದ ನೆಕ್ಲೆಸ್ ಹೌಸ್ ಮಾಡಿಕೊಬಿಟ್ಟು ನಾಟಕ ಆಡ್ದಂತಲ್ಲ ಯಾಕೆ ಒಯ್ದ ಏನೋ ಪ್ರೀತಿಯಿಂದ ಮದುವೆ ಆಗ ಹೆಣ್ಣಿಗೆ ಏನ್ಬಿಟ್ಟು ತಂದ್ಕೊಟ್ರೆ ಅದನ್ನೂ ಔಸ್ಕೊಬಿಡಿಕಬೇಕಾಗಿತ್ತ ನೀನು? ಅಜ್ಜಿ, ನನ್ನ ತಮ್ಮಸಿಗೆ ಕಣಜ್ಜಿ, ಅದನ್ನ ಯಾರೇ ಹೇಳ್ಬಿಟ್ರೆ ಯಾರು ಹೇಳಿದ್ರು? ಆ ಚಿನ್ನು ಹೇಳಿದ್ಲ? ಯಾರು ಹೇಳಿ ಆ ಕೆಲಸ ಮಾಡ್ಬೋದ ನೀನು? ತೊಟ್ಕೊಳ್ಗರ್ತಿ ನೀನು? ಹಾಂ, ನಿನ್ನ ಹೋಗಿತ್ತಾಗ ಬೆಂಕಿ ಕಂದರು ಅದೇ ಸರಿಯಾಗಿ ಇಳಿಸ್ಕೊಬಿಡ್ತೀಯ ಮರುವತಿಗೆ. ಯಾಕೆ ಬೇಡ ನೆಕ್ಲೆಸ್ ಹೌಸ್ ಮಾಡಿಕೊಂಡಿದಂತಲ್ಲ ನೀನು? ಅವೆಲ್ಲ ಆಟಗಳಾಡಾರ? ಅಲ್ಲ, ಮಾನ ಮರುವತಿ ಬೇಡವಾ? ಏನೋ ವಯಸ್ಸಿರೋ ಮಕ್ಳು ಹಾಕೊಂಡು ಸೋಕಿ ಮಾಡಲಿ. ಅವು ಮದುವೆಗೆ ಗಂಡು ಕೊಡ್ಸಿರೋದು ಅಂತಾನೆ ಬಿಟ್ಟು ನಿನಗೆ ಬೇಕಾಗಿತ್ತ? ಅದು ನಿನಗೆ ಬೇಕಾಗಿತ್ತಲೇ? ಇದೇನೋ ಮದುವೆಗೆ ಹೆಣ್ಣು ಅಂದ್ಕೊಂಡು ಏನೋ ತಕೊಟ್ರೆ ಅದಕ್ಕೂ ನೀನು ಕೈ ಹಾಕಿದ್ಯಲ್ಲ. ನೀನು ಬುದ್ಧಿ ಬೇಡಲ್ಲ ನಿನಗೆ? ಅಜ್ಜಿ, ನಾನು ತಮಾಸಿಗೆ ಮಾಡಿದ್ದು ಅದು ಸೀರಿಯಸ್ ಆಯಿತು. ನಾನು ಏನು ಮಾಡಾನೆ? ಮಾಡೋದೆಲ್ಲ ಮಾಡ್ಬಿಡೋದು, ತಮಾಸಿಗೆ ಏನ್ಬಿಡು ಮಾಡೋದೆಲ್ಲ ಮಾಡಿಬಿಟ್ಟು ನೀನು ಹೋಗಿತ್ತಾಗ ಬೆಂಕಿ ಹೋಗು. ನಾನೇನು ಹೇಳಕ್ಕೆ ಹೋಗೋಣ? ಅವ್ನಿಗೆ ಮಾತಾಡ್ಸ್ಬೇಕು, ನಿನ್ನ ಗಂಡನ ಹೆಂಗೆ ಮಾತಾಡ್ಸ್ಕೋಬೇಕು ಬಿಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ? ಆಡ್ತಾ ಇದೆಯಲ್ಲ ನಾಟಕ. ಅಲ್ಲ, ಹೆಂಗೆ ಏನು ಎಂತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮುನ್ಸ. ಪರವಾಗಿಲ್ಲ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀಯ. ನೀನು ಸಣ್ಣ ಎಕ್ತಿ ಬಾಯಿ ಮುನ್ನಾಕಂದರು. ನಾನೇನು ಹೇಳೋಣ? ಹೋಗು ಅಜ್ಜಿ, ನಿಮ್ದು ಅಮ್ಮ ಅಂತ ನಿಮ್ಮ ಮಾತಿಗೆ ಅವ್ರು ಬೆಲೆ ಕೊಡ್ತಾರೆ. ನಿಮ್ಮ ಕಾಲು ಕಟ್ಕೊತೀನಿ ಕಣಜ್ಜಿ. ಹೇಳಜ್ಜಿ, ಹೇಳಕ್ಕಿಲ್ಲ ನಾನು. ನೀನು ಆಡ್ದಂಗೆಲ್ಲ ಆಟಗಳ ನಿಮಗೆ ಬತ್ತಿನ ಬಾಯಿ ಹೇಳಕ್ಕೆ ಬೇರೆ ಸಾಕ್ಷಿಯ ಹೇಳಕ್ಕೆ ಬತ್ತೀನಿ ಸಾಕ್ಷಿಯ. ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಯೋಗ್ಯತೆ ಎಲ್ಲ ಉಳಿಸ್ಕೊಳಕ್ಕೆ ನಿಮಗೆ ಕಣ. ಅಲ್ಲ, ಏನೋ ಅಂತಿದ್ರು ಅಂತ ಹಂಗೆ ಆಯಿತು ಕತೆ. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಜಾಸ್ತಿ ಮಾತು ಕಿತ್ತಾಡಕ್ಕೆ ಬಂದ್ಬಿಟ್ರೆ ಸರಿಯಾಗಿ ಗಿಲ್ಸಾಕ್ಬಿಡ್ತೀನಿ. ಜಾಲ ಆಡ್ಬಿಡ್ತೀನಿ ಅಷ್ಟೇ. ನನಗೆ ಸುಮ್ಮನೆ ಹೋಗ್ಬೇಕು ಒಳ್ಳೆ ಮಾತಲ್ಲಿ. ಗಂಡನ್ನ ಹೆಂಗೆ ಇಸ್ಕೋಬೇಕು ಅನ್ನೋದನ್ನ ಯೋಗ್ಯತೆ ಕಲಿಬೇಕು. ಅವನು ಏನು ಕಮ್ಮಿ ಮಾಡಿದ? ನಿನಗೆ ಬೇಕಾದ ಒಡ ವ್ಯವಸ್ಥೆ ಮಾಡ್ಸವನೆ. ಆ ಮನೆ ನಿನ್ನ ಹೆಸರು ಬರ್ಸ್ತಾ ಅಲ್ಲೇ ಉಳಿಸ್ಕೋಬೋದಾಗಿತ್ತು. ಏನೋ ನಿರ್ತಿಂಗಳ ದಿವಸ ನನ್ನ ಮಕ್ಳು ಆದವೋ ಇಲ್ವೋ ಯಾರಾದರೂ ಅಂದ್ಕೊಂಡು ಅವನು ಅರ್ಥ ಮಾಡ್ಕೊಂಡು ನಿನ್ನ ಮನೆ ತೆಗೆದುಕೊಟ್ಟ ಉಳಿಸ್ಕೊಂಡ. ನೀನು ಕಿತ್ಕೊಂಡ ವಾಪಸ್ಸು ಕಿತ್ಕೊಂಡಕಲೆ ಉಳಿಸ್ಕೊಳ್ಳೋದು ನಿಮ್ಮಲ್ಲದೆ ತಿಳ್ಕೊಬಿಡು. ಅವನು ಏನೋ ನಿರ್ತಿ ಅಂದ್ಬಿಟ್ಟು ಕಡೆಗಂಡಿತ್ತಿಲ್ಲ. ನನ್ನ ಮಗ ಅಂತ ಕಡೆಗಂಡಿತ್ತಿಲ್ಲ. ನೀನು ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ನಿನಗಾಲಿ ನಿನ್ನ ಮಗನಗಾಲಿ. ಅವ್ನಿಗೆ ಲಕ್ಷ ಕಟ್ಟಲೆ ಕಾಲೇಜ್ಗೆ ಪೀಚ್ ಕಟ್ಟು ಹೋದ್ರು ಸರಿ ಪೇಲ ಕುಂತ ನಿನ್ನ ಮಗ. ತಿರ್ಗ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಇಳ್ಸಾಕ್ಬಿಟ್ಟಾರೆ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು. ನಾನೇ ಕೇಳಕ್ಕೆ ಹೋಗಾನೆ? ಅಜ್ಜಿ, ನಿಂದ ಅಮ್ಮ ಯಾಕಂದ್ರೆ ನಿನ್ನ ಕಾಲು ಕಟ್ಕೊತೀನಿ. ಅವ್ರು ಮಾತಾಡಲಿಲ್ಲ ಅಂದ್ರೆ ನನಗೆ ಭಾಳ ಬೇಜಾರಾಯ್ತದೆ. ಅಲ್ಲ, ಮಾತಾಡಲಿಲ್ಲ ಅಂದ್ರೆ ಬೇಜಾರಾಯ್ತದೆ ಅಂತ ಗೊತ್ತು ತಾನೆ? ಹೆಂಗಿರ್ಬೇಕು ನೀನು? ಹೆಂಗಿರ್ಬೇಕಲೇ? ತಪ್ಪ ಮಾಡ್ದಂಗೆ ಅವ್ನಿಗೆ ಬೇಜಾರು ಮಾಡ್ದಂಗೆ ಇರಬೇಕು ನೀನು. ಅದು ಬಿಟ್ಬಿಟ್ಟು ಮಾಡೋದೇನು ಮಾಡಿಬಿಟ್ಟು ಬೇಜಾರಾಯ್ತದೆ ನನಗೆ ಬೇಜಾರಾಯ್ತದೆ ಅಂದರೆ ಸಣ್ಣ ಎತ್ತಿ ಬಾಯಿ ಮುನ್ನಾಕಂದರು. ಮಾಡೋಕ್ಕೇನು ಕೆಲಸ ಇಲ್ವ ನಿನಗೆ? ಮಾಡೋಕ್ಕೆ ಹೋಗು ಸುಮ್ಮನೆ. ಏನವ ಏನು ಬೆಳಿಗ್ಗೆ ನೀ ಮಾತಾಡ್ತಿಲ್ವಂತೆ ಗೋವಿಂದ? ಸಂಧಾನ ಮಾಡ್ಬೇಕಂತೆ ನಾನು ಹೇಳಕ್ಕೆ ಹೋಗೋಣಂತೆ. ಗಂಡನ ಕೊಟ್ಟು ಮಾತಾಡೋದು ನಾನು. ಅವ್ನು ಮಾತಾಡ್ದವ್ ನಾನೇನ ಕಮ್ಮಡನೆ? ನನಗೆ ಹೇಳಕ್ಕೆ ಬಂದೋಳ ಇವಳು. ಹೆಂಗೆ ಇರ್ಸ್ಕೋಬೇಕು ಗಂಡನ? ಅಲ್ಲ ಕಣವ, ನಿನ್ನ ಗಂಡು ನೀನು ಮಾತಾಡ್ಸ್ಕೊಳಕ್ಕೆ ಅವಳೇನು ಹೇಳಕ್ಕೆ ಹೋದಳು? ಮಾತಾಡ್ಸ್ಕೋಬೇಕು ನೀನು.
ಮಾತಾಡೋಕೆ ಹೋರು ಸಾಕು ಕಣಜ್ಜಿ, ಜಗಳಕ್ಕೆ ಬೀಳ್ತಾರೆ ನನ್ಬಿಟ್ಟು ಮಾತಾಡಬೇಡ ನೀನು ಅಂತವ. ನಾನು ನೋಡಿ ಹಂಗಾಡ್ತಾರೆ ಅಂತ ಮನೇಲಿ ನೆಮ್ಮದಿನೇ ಇಲ್ಲ. ನನಗೆ ಒಂಥರ ಬೇಜಾರಾಯ್ತದೆ. ನಿಮ್ದು ಅಮ್ಮ ಕಣಜ್ಜಿ, ಹೇಳಿ ಅಜ್ಜಿ ನೀವೇ. ಸರಿ ಆಯಿತು, ಹೇಳ್ತೀವಿ, ಹೋಗು ಮನೆಗೆ. ಸರಿ ಅಜ್ಜಿ ಆಯಿತು. ಯಾಕಂಗಡನ ತಗೆ ಹೋಗು ಹೇಳ್ಬಿಟ್ಟು ತಗೆ ಅದೇನು ಸರಿ ಮಾಡಲಿ. ಅದು ಯಾಕೆ ಮಾತಾಡ್ದಂಗಿದ್ದಾನು ಅಕ್ಕ, ಹೆಂಗೆ ಮಾತಾಡೋಣ ಇವಳು ಕೂಡ ಇವಳು ಇಲ್ಲ ಅವಳು ಏನು ಕಮ್ಮಿ ಯಾಕೆ ಬುದ್ಧಿ ಕಲ್ತಿದ್ದಾಳೆ ಹೇಳ್ತೀಯಲ್ಲ ನೀನು. ಹೆಂಗೆ ಕಲ್ತಿದ್ದಾಳೆ ನೋಡೋಕೆಲ್ಲಿ ಬುದ್ಧಿ ಬೇಡಬೇಕು ಒಂದು ಚೂರಾರೆ ಇವಳಿಗೆ, ಇವಳು ಎತ್ತಿಗೆ ಬುದ್ಧಿ ಬೇಡವಾ ಹೇಳು ಓಸಿನಾರೇ. ಅವ್ಕು ಆಪತ್ಕೊಂಡ ನಾನು ಪಟೇಲಪ್ಪ ತಗೊಂಡು ನ್ಯಾಯ ಕೊಟ್ಲ ಇವಳು ಹಿಂಗೆಲ್ಲ ಮಾಡೋದ್ಲಲ್ಲ ಅಂತವ. ಈಗ ಏನು ದೇಹ ಬಿಟ್ಟು ಹೋಗೋಳಂಗೆ ಅಲ್ಲಿಲ್ಲ ಅಲ್ಕೊಂಡು ಬಂದಾಗ ಅವ್ನಿಗೆ ಹೆಂಗೆ ಅನ್ಸೋದು, ಮಕ್ಕ ನೋಡ್ಬೇಕು ಅನ್ಸೋದು ಇವಳನ್ನ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಕೊನೆಗೆ ಬಂದು ಕಾಲು ಕಟ್ಕೊಳ್ಳೋದು, ಇದೇ ಒಂದು ರೂಢಿ ಆಗೋದು ಇವಳಿಗೆ. ಅದಕ್ಕೆ ಆಡ್ತಾಳೆ. ಅವನು ನೋಡಿ ಸಾಕಾಗದೆ ಅವ್ನಿಗೂ. ಅವ್ನು ಏನಂತ ಮಾತಾಡೋಣ ಹೇಳ್ಕೊಟ್ಟೆ. ಇವಳೇನು ಸಾಮಾನ್ಯ ಬುದ್ಧಿ ಕಲ್ತಿದ್ದಾಳೆ ಮನಾಳಿ ಗಂಟೆಗೆ ಮನೆ ಹಾಳು ಮಾಡ್ಬಿಡ್ತಾಳೆ. ಅವೇಣಿಂದ ಹೇಳ್ತೀಯ ಚಿನ್ನಂಗೆ ಅವೇದ ಶೋಭಿತನ ಮಗ ನೆಕ್ಲೆಸ್ ತಗೊಟ್ಟಿದ್ದಾನಂತೆ ಅಂತನ, ಅದನ್ನ ಇಸ್ಕೊಬಿಟ್ಟು ಹಾಕೊಂಡು ಮದುವೆ ಹೋಯ್ತೀನಿ ಅಂದ್ಬಿಟ್ಟು ಕೇರನಗರದಲ್ಲಿ ಮದುವೆ ಇದೆ ಅಂತ ಓಟ್ ಬರ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಕರ್ತಿ ಹಾಳಾಗದೆ ಅಂದ್ಕೊಂಡು ನಾಟಕ ತೆಗೆದ್ಬಿಟ್ಲಂತೆ. ತೆಗೆದ್ಬಿಟ್ಟು ಏನತ್ತಾಗೆ ನಂತವ ಇಲ್ಲಕ್ಕೆ ಇಲ್ಲ ಅಂತವ, ಏನು ಇದು ಮಾಡ್ತಾ ಇಲ್ಲ ಅಂತೆ. ಅವೇಣ್ಣು ಹೊತ್ಕೊಂಡು ಕರ್ಕೊಂಡು ಪಪ್ಪ ಆಮೇಲಿಂದ ಹೋಗಿ ಕೆಂಪಿ ದೊಡ್ಡವ್ರ ಮನೆಗೆ ಹೊಂಟದಂತ. ಅವಳು ದೊಡ್ಡವನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಉಳ್ಕೊಬಿಟ್ಲಂತೆ. ಉಳ್ಕೊಬಿಟ್ಟಾಗ ಕೆಂಪಿ ಹೋಗಿ ಜಾಲಾಡ್ಸ್ಬಿಟ್ಟು ಯಾವಾಗ ಬಂದು ಆಗ ತಗೊಬಂದು ಕೊಟ್ಟಾಳಂತಲ್ಲ ಇವಳು ಗರ್ತಿ ಇವಳು. ಹಿಂಗೆ ಬುದ್ಧಿ ಕಲಿಯೋದು ಏನೋ ಬಿಡು, ಮದುವೆ ಆಗೋಕ್ಕೆ ಅಂತ ಪಪ್ಪ ಮದುವೆ ಆಗೋನು ತೆಗೆದುಕೊಟ್ಟಾನೆ ವೇಣಿಗೆ ಚೆನ್ನಾಗಿರಲಿ ಅನ್ನೋದು. ಇವಳು ಬೇಡಬೇಕ ಇವಳಿಗೆ ಕರ್ಬ್ಲಿಗೆ ಸಾಮಾನ್ಯದ ಕರ್ಬ್ಲಿಯಲ್ಲ ಇವಳು. ಅಯ್ಯಪ್ಪ ಮನೆ ಕಂಡಂಗೆ ಯಾರು ಮಾಡ್ಬಿಡ್ತಾಳೆ ತಿಳ್ಕೊಬಿಡು ನೀನು. ಗೊತ್ತಿಲ್ವಣೆ ನನಗೆ ಅವಳು ಬುದ್ಧಿ, ನನಗೆ ಗೊತ್ತಿಲ್ಲ. ನನಗೆ ಹೇಳ್ಬೇಕಾ ನೀನು ಏನು ಮಾಡಿ ಅತ್ತಾಗೆ ಹೇಳು. ಕಣ್ಣು ಇಡ್ತೀವಿ ಅಪ್ಪರ ದಿವಸವ ಮಾತ್ಬಿಟ್ರೆ ಇನ್ನು ಅದೇ ಉಳ್ಕೊಬಿಡ್ತದೆ. ಹೇಳ್ಬಿಟ್ಟತ್ತಾಗೆ ಮಾತಾಡ್ಸ್ಲಾ ಅಂತ ಅನ್ನೋತ್ತಾಗೆ ಇನ್ನೇನು ಮಾಡಿಗೆ ಅಳ್ತಾಳಲ್ಲ ಗುಳು ಅಂತವ. ಇನ್ನೇನು ಮಾಡೋಕ್ಕದತ್ತಾಗೆ ಹಂಗನ್ನು ಮಾತಾಡ್ಕೊಂಡು ಚೆನ್ನಾಗಿರ್ಲ ಮಗ ಅಂದ್ಬಿಟ್ಟು ಇನ್ನೇನು ಮಾಡಿ ಅತ್ತಾಗೆ. ಬಾ ಅವನ ತನದ ಏನು ಹಣೆ ಬರ್ತದಿರೋದು. ಹಿರಿಯರ್ ದಿನ ನೋಡ್ರಿ ಅವಳು ಹಂಗೆ ಮಾಡಿದ್ಲು, ಇವಳು ನೋಡ್ರಿ ಹಿಂಗೆ ಅವೇನು ಇದು ನೆಮ್ಮದಿನೇ ಇಲ್ಲ ಕನಕ ಮನೆ ಒಳಗೆ. ಅವನಿಗೆ ಲಕ್ಷ ಕಟ್ಲೆ ಕಟ್ಟಿ ಓದಿಸ್ರುವೆ ಇವನು ಪಾಸ್ನೂ ಆಗಬೇಕಾಯ್ತಲ್ವಲ್ಲ ಇವನು ಎತ್ತಿಗೆ. ಅವನಿಗೆ ನಾಚ್ಕಾಯ್ಕಿಲ್ವಾ ಪಾಸು ಆಗಿಲ್ವಂತೆ ಕನಕ ಪೇಲ ಕುಂತಿದಂತೆ ನನಗೆ ಸದ್ನೆ ಹೇಳ್ದೆ. ನಾವು ಏನು ಮಾಡಿದ್ರು ನಮ್ಮ ಜೀವನದಲ್ಲೆಲ್ಲ ಬರೀ ಹಿಂಗೆ ಆಯ್ತು ಅಜ್ಜಿ. ಆ ಪಾಟಿ ದುಡ್ಡು ಕೊಟ್ಟು ಓದಿಸ್ದೆ ನೋಡಿದ್ರೆ ಪೇಲ ಕುಂತವನಿ ಅಂತವ. ತಿರ್ಗಾ ಬರಿಲ್ಲ ಅಂದರೆ ಬರೆಯೋಕ್ಕೆ ಹೋಗ್ತಿಲ್ವಂತೆ. ಹಿಂಗೆ ಬುದ್ಧಿ ಕಲಿಯೋದಿದ್ದು ಏನು ಮಾಡೋದು, ದನ ಮೇಯ್ಸದ ನಾ ಕುರಿ ತೆಗೆದ್ಬಿಡ್ತೀನಿ ತಡ ಮೇಯ್ಸ್ಕೊಂಡಿರಲ್ಲ ಅಂತವ. ಅದೇ ಸರಿ ಕಣ ಇದಕ್ಕೆ ಇದೆಲ್ಲ ಯಾಕಿಲ್ಲ ಕಣ ಇದು ಓದೋಕ್ಕೆ ಬರೆಯೋಕ್ಕೆ ಭಾಳ ಹೆಚ್ಚಿಸ್ಬಿಟ್ಲು. ಇವಳಿಂದನೇ ಅರ್ಧ ವೈದ ಹಾಳಾಯ್ತು. ಇವಳು ಅವತ್ತು ನೋವೇನೇ ಹೇಳೋದು ಕರ್ಕೊಂಡೋಗಿ ಇಸ್ಕೊಂಡು ಓದಿಸ್ತೀನಿ ಅಂತ ಮಗನ ಬಿಟ್ಟು ಇರ್ಬೇಕಲ್ಲ ಅಂತ ಇವಳು ಕಿಮಿಣ್ಕಿ ಆಟ ಆಡಿದ್ಲು. ಈಗ ಹೆಂಗಾಯ್ತು ನೋಡು. ಸುಮ್ಮನೀರು ನನಗೆ ಹೊತ್ತಿ ಬೇಯ್ತದೆ. ಓದಿಯತ್ತಾಗಿ ಇನ್ನೇನು ಮಾಡಿಯೇ ಹಂಗನ್ನು ಮಗ ಹಂಗನ್ನು ಇನ್ನೇನು ಮಾಡಿಯೇ ಬಾಳೆ ಮುನ್ನಾಕ ನಮ್ಮೇ ಹೊಸಿಗೋಲ್ ತಿಂದರತ್ತಾಗೆ ಆಳ್ಗರಿಯವ್ರ ಹೊತ್ತಾಗೆ ತು ಏನು ನೆಮ್ಮದೇನದೇ ಇಲ್ಲ. ಇವಳೇನು ನಾಟಕವ ಹೂವು ನಾನು ಎಂಥದ್ದು ಹಪ್ಪದ ನನ್ನ ಮೊಮ್ಮಗನೂ ಹೇಳ್ದೆ ಎಲ್ಲ ಹೇಳಿದ್ರು ಕಣವ ಬೇಡ ಬೇಡ ಮದುವೆ ಬೇಡ ಹಂಗೆ ಅಂತ. ಹೋಗಿ ಮಕ್ಕಡೆ ದಬಕೊಂಡಂಗೆ ಆಯ್ತು ನನಗೆ ಹೋಗು. ಹಂಗೆ ಇದ್ಲಲ್ಲ 4 ವರ್ಷ ಆ ಒಯ್ದ ಹುಡಗಂಟ ಏನು ಹಿಂಗೆ ನೋಡ್ಕೊಳ್ಳಂಗೆ ಚೆನ್ನಾಗಿದ್ಲು. ಆಮೇಲೆ ಏನು ಮೊಲಗರು ಬತ್ತು ತೊಡಿಕೊತ್ತು ತೊಡಗಲ್ ಮುಂಡೆಗೆ ಆಯ್ಕೆಲ್ಲ ಮುಂಡೆ ಗುಟ್ಟೆ ಹೊಡೆದಾಡಕ್ಕೆ ಕಣ್ಣು ಹೋಗು. ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದೋಗ್ಲೆತ್ತಾಗೆ ಸಾಕು ಸಾಕಾದಂಗೆ ಆಗೋದು ನನಗಂತವೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.